ಬೆಂಗಳೂರು ಬಿಬಿಎಂಪಿಯ ನಂತರ ಮೈಸೂರಿನಲ್ಲೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಈಗ ವಿಜಯನಗರದ ಚಂದ್ರಕಲಾ ಆಸ್ಪತ್ರೆಯ ಬಳಿ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ಜೆಸಿಬಿಗಳು ನಿರತವಾಗಿರುವಂತದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂತ ಕೆಲಸವನ್ನ ಮಾಡ್ತೇನೆ. ನೋಡಿ, ನಿಮಗೆ ಇಲ್ಲಿ ಒಂದಷ್ಟು ಫಾಸ್ಟ್ ಫುಡ್ ಗಳ ಬೋರ್ಡ್ ಗಳನ್ನ ಕೂಡ ತೆಗೆದು ಈಗಾಗಲೇ ಗಾಡಿಗಳ ಮೇಲೆ ಇಟ್ಟಿರುವಂತದ್ದು. ಯಾರ್ಯಾರು ಫುಟ್ಪಾತ್ ಮೇಲೆ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡ್ತಾ ಇದ್ರು ಅವರನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಈಗ ಭರದಿಂದ ಸಾಗ್ತಾ ಇರುವಂತದ್ದು. ಜೆಸಿಬಿ ಹಾಗೂ ಲಾರಿಗಳನ್ನ ಯೂಸ್ ಮಾಡಿ ಮೈಸೂರು ಮಹಾನಗರ ಪಾಲಿಕೆ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಮುಂದಾಗಿದೆ. ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಆದೇಶವನ್ನ ನೀಡಿತು. ಯಾರ್ಯಾರು ಫುಟ್ಪಾತ್ ಮೇಲೆ ವ್ಯಾಪಾರಗಳನ್ನ ಮಾಡ್ತಾರೆ ಅಥವಾ ಬೇರೆ ಎಲ್ಲ ವ್ಯವಹಾರಗಳಿಗೆ ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅವರನ್ನ ತೆರವು ಮಾಡಿಸುವಂತ ಕಾರ್ಯಗಳನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿತ್ತು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಜೆಸಿಬಿ ಆಗಿರ್ಬೋದು, ಲಾರಿಗಳಾಗಿರ್ಬೋದು ಎಲ್ಲವನ್ನ ಕೂಡ ಅಧಿಕಾರಿಗಳು ಹಾಗೂ ಪಾಲಿಕೆಯ ಕಾರ್ಮಿಕರು ಬಂದಿಲ್ಲಿ ಕೆಲಸವನ್ನ ಮಾಡಿ ಪಾಲಿಕೆಯ ಸಿಬ್ಬಂದಿಗಳು ಫುಟ್ಪಾತ್ ಅನ್ನ ತೆರವನ್ನ ಮಾಡಿಸ್ತಾ ಇರುವಂತದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆಯನ್ನ ಮಾಡಲೇಬೇಕು ಅಂತ ಪಾಲಿಕೆಯಿಂದ ಸ್ಟ್ರಿಕ್ಟ್ ಆರ್ಡರ್ ಅನ್ನ ಆಗಿತ್ತು. 2 ದಿನಗಳ ಮುಂಚೆ ಬಂದು ಪಾಲಿಕೆ ಅಧಿಕಾರಿಗಳು ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಆದೇಶವನ್ನ ನೀಡಿದ್ರು. ನೀವು ತೆಗೆದ್ರೆ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ನಾವು ಜೆಸಿಬಿಯನ್ನ ತಂದು ತೆರವನ್ನ ಮಾಡಬೇಕಾಗತ್ತೆ. ಆಗ ನಿಮ್ಮ ಮೌಲ್ಯಯುತ ವಸ್ತುಗಳಿಗೆ ಏನಾದ್ರೂ ಆದ್ರೆ ನಾವು ಜವಾಬ್ದಾರಿ ಅಲ್ಲ ಅಂತ ಹೇಳಲಾಗಿತ್ತು. ಆದ್ರೂ ಕೂಡ ತೆರವನ್ನ ಮಾಡದೆ ಇದ್ದಿದ್ದಕ್ಕೆ ಈಗ ಜೆಸಿಬಿಯನ್ನ ತಂದು ಪಾಲಿಕೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಪಾದಾಚಾರಿಗಳಿಗೆ ಫುಟ್ಪಾತ್ ಅನ್ನ 70% ಅವೈಲೇಬಲ್ ಇರಬೇಕು, ಎಲ್ಲರೂ ಕೂಡ ಪಾದಾಚಾರಿಗಳು ನಡಿಬೇಕು ಅನ್ನುವಂತ ಆದೇಶ ಕೂಡ ಪಾಲಿಕೆಯಿಂದ ಆಗಿತ್ತು. ಈಗ ಅದಕ್ಕಾಗಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಪಾಲಿಕೆ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ಕಾರ್ಯಪ್ರವೃತ್ತರಾಗಿರ್ಬೋದು. ನೀವು ಅಲ್ಲಿ ಲಾರಿಯಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಒಂದು ಪಾನಿಪುರಿ ಸೆಂಟರ್ ಏನಿದೆ, ಪಾನಿಪುರಿ ಸೆಂಟರ್ ನ ಗಾಡಿಯನ್ನ ಅಲ್ಲೇ ನಿಂತಿತ್ತು, ಆದೇಶ ಕೊಟ್ಟರು ಕೂಡ ತೆರವನ್ನ ಮಾಡದೆ ಅದನ್ನ ತೆಗೆದು ಲಾರಿ ಒಳಗೆ ಹಾಕಿಕೊಳ್ಳುವಂತ ಕೆಲಸ ಕೂಡ ಪಾಲಿಕೆಯನ್ನ ಮಾಡಿರುವಂತದ್ದು. ಅಲ್ಲಿ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಕೂಡ ಕಾಣ್ತಾ ಇದೆ, ಅದನ್ನ ಕೂಡ ತೆರವನ್ನ ಮಾಡ್ತಾ ಇದ್ದಾರೆ ಪಾಲಿಕೆಯ ಸಿಬ್ಬಂದಿಗಳು. ಇದಿಷ್ಟು ಮೈಸೂರಿನ ವಿಜಯನಗರ ಬಳಿಯ ದೃಶ್ಯಾವಳಿಗಳಾಗಿರುವಂತದ್ದು. ಯಾರೇ ಆದ್ರೂ ಕೂಡ ಪಾದಾಚಾರಿಗಳು ನಮಗೆ ತೆರವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಜೀವನೋಪಾಯ ವ್ಯಾಪಾರ ಎಲ್ಲ ಕೂಡ ಇದರಿಂದಾನೆ ಅಂತ ಹೇಳಿದ್ರು ಕೂಡ ಪಾದಾಚಾರಿಗಳಿಗೆ ನೆರವಾಗೋದ್ರ ಮೂಲಕ ಪಾಲಿಕೆ ನೆರವಾಗ್ಲೇಬೇಕು ಅಂತ ಸ್ಟ್ರಿಕ್ಟ್ ಆದೇಶವನ್ನ ನೀಡಿರುವಂತದ್ದು. ಇದಿಷ್ಟು ಚಂದ್ರಕಲಾ ಆಸ್ಪತ್ರೆಯ ಬಳಿಯ ದೃಶ್ಯಾವಳಿಗಳು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸುಬ್ರಹ್ಮಣ್ಯ, ಫಸ್ಟ್ ವೇವ್, ಮೈಸೂರು.